ಈ ವರ್ಷದ 14ನೇ ಇ ವಿ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ. ತುಂಬ ದಿವಸ ಆಯಿತು ಇ ವಿ ನ್ಯೂಸ್ ಹಾಕಿ. ಕಾರಣ ಏನಪ್ಪ ಅಂದರೆ ತುಂಬ ಕೆಲಸಗಳಿತ್ತು. ಅದ್ರ ಮಧ್ಯೆ ಇ ವಿ ನ್ಯೂಸ್ ಹಾಕೋಕ್ಕೆ ತುಂಬ ತೊಂದರೆ ಆಗ್ತಿತ್ತು. ಆದ್ದರಿಂದ ಕಳೆದ 15 ದಿವಸದಿಂದ ಇ ವಿ ನ್ಯೂಸ್ ಹಾಕಿರಲಿಲ್ಲ, ಕ್ಷಮಿಸಿ. ಮೊದಲನೇ ನ್ಯೂಸ್ ಬಂದು ಸರ್ಕಾರದ ಕಡೆಯಿಂದ. ಸರ್ಕಾರ ಇವತ್ತು ತರಾತುರಿಯಲ್ಲಿ ಬಂದು E85 ಅಂದರೆ ಎಥನಾಲ್ 85 ಇರುವಂಥ ಪೆಟ್ರೋಲ್ನ ಡೆಲ್ಲಿಲಿ ಲಾಂಚ್ ಮಾಡಿದೆ. ಇದರ ಪ್ರೈಸ್ ಬಂದು 82 ರೂಪಾಯಿ ಇದೆ. ನಾರ್ಮಲ್ ಪೆಟ್ರೋಲು ಡೆಲ್ಲಿಲಿ 102 ರೂಪಾಯಿ ಇದೆ. ಈಗ ಲಾಂಚ್ ಮಾಡಿರುವಂಥ E85ನ ಪೆಟ್ರೋಲ್ ರೇಟು 82 ರೂಪಾಯಿ ಇದೆ. ಅಂದರೆ ನಾರ್ಮಲ್ಗಿಂತ E85 ಪೆಟ್ರೋಲ್ ರೇಟು 20 ರೂಪಾಯಿ ಕಮ್ಮಿ ಇರುತ್ತೆ. ನನ್ನ ಒಂದೇ ಒಂದು ರಿಕ್ವೆಸ್ಟು ಸರ್ಕಾರಕ್ಕೆ, ದಯವಿಟ್ಟು ಈ ಪೆಟ್ರೋಲ್ನಾದ್ರೂ ದಯವಿಟ್ಟು GSTಗೆ ತೊಗೊಬನ್ನಿ. GST ಒಳಗೆ ತಂದರೆ ಇನ್ನೂ ಕೂಡ ಈ ರೇಟ್ ಕಮ್ಮಿ ಆಗುತ್ತೆ. ಅಷ್ಟೇ ಅಲ್ಲದೆ ಈಗ ಏನು ಲಾಂಚ್ ಮಾಡಿದ್ದಾರೆ E85, ಹಂಗಂದ್ರೆ ಅರ್ಥ ಏನು ಅಂದರೆ, ನೀವು 10 ಲೀಟ್ರ್ ಪೆಟ್ರೋಲ್ ಹಾಕ್ಸಿದ್ರೆ ಅದರಲ್ಲಿ 8.5 ಲೀಟ್ರು ಎಥನಾಲ್ ಇರುತ್ತೆ, ಉಳಿದ 15% ಅಂದರೆ 1.5 ಲೀಟ್ರು ಪ್ಯೂರ್ ಪೆಟ್ರೋಲ್ ಇರುತ್ತೆ. ಈಗ ಸಿಗ್ತಿರೋದು E20, ಅದರಲ್ಲಿ 80% ಪೆಟ್ರೋಲ್ ಇರುತ್ತೆ, 20% ಎಥನಾಲ್ ಇರುತ್ತೆ. ಈಗ ಅದನ್ನ ಉಲ್ಟಾ ಮಾಡಿ E85 ಅಂತ ಲಾಂಚ್ ಮಾಡಿದರೆ ಇದರಲ್ಲಿ 85% ಎಥನಾಲು, 15% ಪೆಟ್ರೋಲ್ ಇರುತ್ತೆ. ನಾಳೆಯಿಂದ ನಾವು ಈ ಪೆಟ್ರೋಲ್ ಹಾಕಿಸ್ಕೊಂಡು ಗಾಡಿ ಓಡಿಸ್ಬೋದಾ ಅಂದರೆ ಇಲ್ಲ. ಯಾಕೆ ಅಂತ ಅಂದರೆ, ನೀವೀಗ ಓಡಿಸ್ತಿರೋಂಥ ಗಾಡಿಗಳು ಎಲ್ಲ E20ಗೆ ಕಂಫರ್ಟ್ ಆಗಿರೋಂಥ ಗಾಡಿಗಳು. E85ಗೆ ಇದು ಸೂಟ್ ಆಗೋಲ್ಲ. ನಾಳೆಯಿಂದ ನೀವೇನಾದರೂ E85 ಪೆಟ್ರೋಲ್ ಹಾಕಿಸ್ಕೊ ಓಡಿಸ್ತೀನಿ ಅಂದರೆ 1 ರಿಂದ 2 ತಿಂಗಳೊಳಗೆ ನಿಮ್ಮ ಗಾಡಿಯಲ್ಲಿ ಪ್ರಾಬ್ಲಮ್ ಶುರು ಆಗುತ್ತೆ. ನಿಮ್ಮ ಗಾಡಿ E85ಗೆ ಸೂಟ್ ಆಗಲ್ಲ. ನೀವು ಇದಕ್ಕೋಸ್ಕರ ನಿಮ್ಮ ಹತ್ರ ಇರೋ ಗಾಡಿನ ಮಾರಾಟ ಮಾಡಿ ಫ್ಲೆಕ್ಸ್ ಫ್ಯೂಲ್ ಇರೋವಂಥ ಗಾಡಿನೇ ತೊಗೋಬೇಕು. ಫ್ಲೆಕ್ಸ್ ಫ್ಯೂಲ್ಗೆ ಅಡ್ಜಸ್ಟ್ ಆಗುವಂಥ ಗಾಡಿಗಳನ್ನೇ ತೊಗೋಬೇಕಾಗುತ್ತೆ. ಸದ್ಯಕ್ಕೆ ಇಂಡಿಯಾದಲ್ಲಿ ಫ್ಲೆಕ್ಸ್ ಫ್ಯೂಲ್ ಅಂತ ರಿಲೀಸ್ ಮಾಡಿರೋದು ಒಂದೇ ಒಂದು ಕಂಪ್ನಿ, ಅದು ಹೀರೋ ಕಂಪ್ನಿಯ HF ಡೀಲಕ್ಸ್ ಗಾಡಿ ಅಷ್ಟೇ. ಇನ್ನು ಮಿಕ್ಕಿದ ಯಾವ ಕಂಪ್ನಿ ಕೂಡ ಇನ್ನೂ ಫ್ಲೆಕ್ಸ್ ಫ್ಯೂಲ್ ಗಾಡಿಗಳನ್ನ ಲಾಂಚ್ ಮಾಡಿಲ್ಲ. ಅದು TVS ಇರ್ಬೋದು, ಅಥವಾ ಬಜಾಜ್ ಇರ್ಬೋದು, ಅಥವಾ ಜಪಾನ್ ಕಂಪ್ನಿಗಳು ಅಂದರೆ ಹೋಂಡಾ ಇರ್ಬೋದು, ಸುಜುಕಿ ಇರ್ಬೋದು, ಇನ್ನೂ ಯಾವ ಕಂಪ್ನಿಗಳು ಕೂಡ ಲಾಂಚ್ ಮಾಡಿಲ್ಲ. ಇದಕ್ಕೆ ಇನ್ನೂ 3 ರಿಂದ 6 ತಿಂಗಳ ಟೈಮ್ ತೊಗೊಳುತ್ತೆ. ಅದಾದಮೇಲೆ ಈ ಫ್ಲೆಕ್ಸ್ ಫ್ಯೂಲ್ ಗಾಡಿಗಳು ಬರುತ್ತೆ. ಅದಾದಮೇಲೆ ನಿಮ್ಮ ಹತ್ರ ಇರೋ ಗಾಡಿ ಮಾರಿ ಆ ಗಾಡಿಗಳನ್ನ ತೊಗೊಂಡು ನೀವು E85ನ ಹಾಕಿಸ್ಬೋದು. ಆದರೆ E85 ಅಂತ ಏನಿದೆ ಅದು ಇನ್ನೂ ಕೂಡ ಡೆಲ್ಲಿಲಿ ಅಷ್ಟೇ ಲಾಂಚ್ ಆಗಿರೋದು ಇವತ್ತು. ಇದು ಇನ್ನೂ ಇಂಡಿಯಾದಲ್ಲಿ ಎಲ್ಲ ಕಡೆಯೂ ಬರೋದಕ್ಕೆ ಇನ್ನೂ 1 ವರ್ಷ 2 ವರ್ಷ ತೊಗೊಳುತ್ತೆ. ಅಷ್ಟೇ ಅಲ್ಲದೆ ನೀವೇನಾದರೂ 1 ಲೀಟ್ರ್ ಎಥನಾಲ್ನ ಅಕ್ಕಿಯಿಂದ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಅಂತ ಹೋದರೆ 10,000 ಲೀಟ್ರು ನೀರು ಖರ್ಚಾಗುತ್ತೆ. ಅಷ್ಟೇ ಅಲ್ಲದೆ ನೀವೇನಾದ್ರೂ ಕಬ್ಬಿಂದ ಎಥನಾಲ್ ತೆಗಿತೀನಿ ಅಂತ ಹೋದರೆ 3 ರಿಂದ 4,000 ಲೀಟ್ರು ನೀರು ಖರ್ಚಾಗುತ್ತೆ. ಇವತ್ತಿನ ದಿವಸ ನೀರು ಎಷ್ಟು ಮುಖ್ಯ ಅನ್ನೋದು ನಿಮಗೆ ಗೊತ್ತಿದೆ. ಈ ವರ್ಷ ಎಲ್ ನಿನೋ ಎಫೆಕ್ಟ್ ಇದೆ, ಅಂದರೆ ಈ ವರ್ಷ ಮಳೆ ಕಮ್ಮಿ ಆಗುತ್ತೆ ಅಂತ ಹೇಳಿ ಸರ್ಕಾರನೇ ಒಪ್ಕೊಂಡಿದೆ. ಇಂಥ ಸಮಯದಲ್ಲಿ ನೀವೇನಾದರೂ ಎಥನಾಲ್ನ ತಗೊಬರ್ತೀವಿ, ನಾವು ಅಕ್ಕಿ ಮತ್ತು ಕಬ್ಬಿಂದ ಎಥನಾಲ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಹೋದರೆ ಆಟೋಮೆಟಿಕ್ಕಾಗಿ ಪೆಟ್ರೋಲ್ ರೇಟ್ ಏನೋ ಕಮ್ಮಿ ಆಗುತ್ತೆ. ಆದರೆ ದಿನನಿತ್ಯ ವಸ್ತುಗಳು ಅಂದರೆ ಅಕ್ಕಿ ಇರ್ಬೋದು, ಸಕ್ಕರೆ ಇರ್ಬೋದು, ಅದರ ಬೆಲೆ ಇನ್ನೂ ಜಾಸ್ತಿ ಆಗುತ್ತೆ. ಆಗ ವಾಪಸ್ಸು ಜನ ನಿಮಗೆ ಬೈಯೋಕ್ಕೆ ಶುರು ಮಾಡ್ತಾರೆ. ಇದು ತಾತ್ಕಾಲಿಕವಾಗಿ ಕಣ್ಣೋಡಿಸೋ ತಂತ್ರ. ಇದರಿಂದ ಇಮಿಡಿಯೇಟಾಗಿ ಸಕ್ಸಸ್ ಆಗಲ್ಲ. E85 ಸಕ್ಸಸ್ ಆಗಿರೋದು ಎಲ್ಲಿ ಅಂದರೆ ಬ್ರೆಜಿಲಲ್ಲಿ. ಕಾರಣ ಏನಪ್ಪ ಅಂದರೆ, ಬ್ರೆಜಿಲಲ್ಲಿ ಅಮೆಝಾನ್ ನದಿ ಇದೆ. ಅವರು ಎಷ್ಟು ಬೆಳೆದ್ರೂ ಕೂಡ ಅಷ್ಟು ನೀರು ಕೊಡುವಂಥ ತಾಕತ್ತು ಅಮೆಝಾನ್ ನದಿಗಿದೆ. ಆದರೆ ನಮ್ಮ ದೇಶದಲ್ಲಿ ಆಗಲ್ಲ. ನಿಮಗೆ ಗೊತ್ತಿದೆ 2023-24ರಲ್ಲಿ ಸರಿಯಾಗಿ ಮಳೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಜನ ಎಷ್ಟು ಕಷ್ಟಪಟ್ಟರು ಅಂತ. ಒಂದು ಟ್ಯಾಂಕರ್ಗೆ 400-500 ರೂಪಾಯಿ ಇದ್ದಿದ್ದು 3 ರಿಂದ 4,000 ರೂಪಾಯಿಗೆ ಹೋಗಿತ್ತು ಬೇಸಿಗೆ ಟೈಮಲ್ಲಿ. ಅಂಥ ಕಷ್ಟಪಡ್ತಿರೋಂಥ ನಮ್ಮ ದೇಶದಲ್ಲಿ ಈಗ ನೀವೇನಾದರೂ ಎಥನಾಲಿಂದ ನಾವೇನಾದರೂ ಪೆಟ್ರೋಲ್ ತೆಗಿತೀವಿ ಅಂತ ಹೋದರೆ ಅದು ಇನ್ನೊಂದಕ್ಕೇನೋ ತಿರ್ಕೊಳ್ಳುತ್ತೆ. ಸದ್ಯಕ್ಕಂತೂ ಸರ್ಕಾರ ಬೀಸೋ ದೊಣ್ಣೆಯಿಂದ ಬಚಾವಾದರೆ 100 ವರ್ಷ ಆಯಿಸು ಅಂತಾರಲ್ಲ, ಆ ರೀತಿ ಸರ್ಕಾರ ಬಚಾವಾಗೋಕ್ಕೆ ಸದ್ಯಕ್ಕೆ ಒಂದು E85 ಅಂತ ಒಂದು ಪೆಟ್ರೋಲ್ನ ಲಾಂಚ್ ಮಾಡಿದೆ. ಇದು ಇನ್ನೂ ಬರೋಕ್ಕೆ ವರ್ಷಾನುಗಟ್ಟಲೆ ತೊಗೊಳುತ್ತೆ. ಮೊದಲನೇ ನ್ಯೂಸ್ ಬಂದು ಏತರ್ ಕಂಪ್ನಿ ಕಡೆಯಿಂದ. ಏತರ್ ಕಂಪ್ನಿಯವರು ಸೈಲೆಂಟಾಗಿ 3 ರಿಂದ 4,000 ರೂಪಾಯಿಯಷ್ಟು ಬೆಲೆನ ತಮ್ಮ ಗಾಡಿಗಳ ಮೇಲೆ ಜಾಸ್ತಿ ಮಾಡಿದ್ದಾರೆ. ಈಗ ಹೇಗಾಗಿದೆ ಅಂತ ಅಂದರೆ, 2 ಲಕ್ಷ ಇಡು ಗಾಡಿ ಕೊಡು ಅನ್ನೋ ರೀತಿ ಆಗಿದೆ. ಅಟ್ಲೀಸ್ಟ್ ಮುಂಚೆ ಆದರೂ 1,80,000 1,90,000ಕ್ಕೆ ಏತರ್ ಗಾಡಿಗಳು ಸಿಗ್ತಿತ್ತು. ಹೀಗಾಗಲ್ಲ. ರೌಂಡ್ ಫಿಗರ್ 2 ಲಕ್ಷ. 2 ಲಕ್ಷದ ಮೇಲೇ 2 ಲಕ್ಷ ಇದ್ದರೆ ಶೋರೂಮ್ ಬಾ, ಇಲ್ಲ ಹಂಗೆ ಸೈಲೆಂಟಾಗಿ ಹೋಯ್ತಾರು. ಈ ಕಡೆ ತಲೆನೂ ಹಾಕ್ಬೇಡ ಅಂತ ಹೇಳ್ಬಿಟ್ಟು ಶೋರೂಮಲ್ಲಿ ಬೋರ್ಡ್ ಹಾಕೋರಂತೆ. ಯಾವಾಗ ಏತರಲ್ಲಿ 2 ಲಕ್ಷ ರೂಪಾಯಿ ಬೆಲೆ ಜಾಸ್ತಿ ಆಯಿತೋ ಜನ ಎಲ್ಲ ಹಿಂದೆ ಹಾಕಿ ಹೊಸದಾಗಿ ಏತರ್ EL ಅಂತ ಲಾಂಚ್ ಮಾಡ್ತಾ ಇದ್ದಾರಲ್ಲ, ಆ ಗಾಡಿನೇ ತಗೊಳ್ಳೋದ ಅಂತ ಹೇಳ್ಬಿಟ್ಟು ಕೆಲವ್ರು ಕಾಯ್ತಿದ್ರು. ಆ ಗಾಡಿ ಬಂದು ಮುಂದಿನ ತಿಂಗಳು ಅಂದರೆ ಜುಲೈಲಿ ಲಾಂಚ್ ಆಗ್ಬೋದು. ಡೆಲಿವರಿ ಬಂದು ನನ್ನ ಪ್ರಕಾರ ಆಯುಧ ಪೂಜೆ ಟೈಮಲ್ಲಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇನ್ನೂ ಕನ್ಫರ್ಮ್ ಇಲ್ಲ. ಆದರೆ ಒಂದು ವಿಷಯ ಹೇಳ್ತೀನಿ, ಏತರ್ EL ಗಾಡಿನ ಈ ವರ್ಷ ತೊಗೋಬೇಡಿ. ಕಾರಣ ಏನಪ್ಪ ಅಂದರೆ, ಯಾವುದೇ ಕಂಪನಿಯ ಹೊಸ ಗಾಡಿ ಬಂದಾಗ ತೊಗೊಳಕ್ಕೋಗ್ಬೇಡಿ. ಯಾಕೆ ಅಂತ ಅಂದರೆ, ಫಸ್ಟ್ ಬ್ಯಾಚಲ್ಲಿ ಬಂದಂಥ ಗಾಡಿಗಳು ಏನಾದರೂ ಸಣ್ಣ ಪುಟ್ಟ ತೊಂದರೆ ಇದ್ದೇ ಇರುತ್ತೆ. ಆದ್ದರಿಂದ ಯಾವಾಗಲೂ ಅಷ್ಟೇ 6 ತಿಂಗಳು ಆದಮೇಲೆ ತೊಗೊಳ್ಳಿ. ಸೆಕೆಂಡ್ ಬ್ಯಾಚು ಅಥವಾ ಅದಾದಮೇಲೆ ಬರುವಂಥ 3ನೇದು 4ನೇ ಬ್ಯಾಚ್ ಗಾಡಿಗಳನ್ನ ತೊಗೊಳ್ಳಿ. ಫಸ್ಟ್ ಬ್ಯಾಚಲ್ಲಿ ಯಾವುದೇ ಕಾರಣಕ್ಕೂ ಗಾಡಿ ತೊಗೊಬೇಡಿ. ಆದ್ದರಿಂದ ನೀವೇನಾದರೂ ಏತರ್ EL ತೊಗೋಬೇಕು ಅಂದ್ಕೊಂಡಿದ್ರೆ 2027ಕ್ಕೆ ತೊಗೊಳ್ಳಿ, ಈ ವರ್ಷ ತೊಗೋಬೇಡಿ.
ಇನ್ನು ಇದಾದಮೇಲಿಂದ ಟಿ ವಿ ಎಸ್ ಕಡೆಗೆ ಬಂದರೆ ಟಿ ವಿ ಎಸ್ ಈಗ ನಾನೇ ಇ ವಿ ಕಿಂಗು. ಹೋದ ತಿಂಗಳು 42,000 ಇ ವಿ ಗಾಡಿನ ಮಾರಾಟ ಮಾಡಿದ್ದೀನಿ. ಕಳೆದ 1 ವರ್ಷದಿಂದ ನಾನೇ ನಂಬರ್ 1 ಪ್ಲೇಸಲ್ಲಿದ್ದೀನಿ. ಅಷ್ಟೇ ಅಲ್ಲದೆ ಅಮೇರಿಕಾದ ಒಂದು ಕಂಪ್ನಿ ನಂಬರ್ 1 ಗ್ಲೋಬಲ್ ಸ್ಟಾಕ್ ಫಾರ್ ಶೇರ್ ಹೋಲ್ಡರ್ ವ್ಯಾಲ್ಯೂ ಕ್ರಿಯೇಷನ್ ಅಂತ ಒಂದು ಪ್ರಶಸ್ತಿ ಕೊಟ್ಟಿದೆ. ಇದೇ ಖುಷಿಗೆ ನಾನು ಟಿ ವಿ ಎಸ್ ಪೆಡಾಕ್ ಅಂತ ಹೇಳ್ಬಿಟ್ಟು ಹೊಸ ಶೋರೂಮ್ಗಳನ್ನ ಓಪನ್ ಮಾಡ್ತೀನಿ. ಆ ಶೋರೂಮಲ್ಲಿ ನಾನು ಪ್ರೀಮಿಯಂ ಇ ವಿ ಗಾಡಿಗಳ ಜೊತೆ ನಾರ್ಟನ್ ಪ್ರೀಮಿಯಂ ಗಾಡಿಗಳನ್ನು ಮಾರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದೊಂದು ರೀತಿ ಹೇಗೆ ಅಂದರೆ ಹೀರೋದಲ್ಲಿ ಪ್ರೀಮಿಯಂ ಅಂತ ಶೋರೂಮ್ಗಳಿದೆಯಲ್ಲ, ಅದೇ ರೀತಿ ಟಿ ವಿ ಎಸ್ ಅವರು ಪೆಡಾಕ್ ಅನ್ನೋ ಶೋರೂಮ್ನ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನು ಕೇಳಿಸ್ಕೊಂಡ ಬಜಾಜವನು, ನೀನು ಇ ವಿಲ್ ನಂಬರ್ 1 ಇರ್ಬೋದು, ಆದರೆ ನಾನು ಆಟೋ ರಾಜ, ನಾನು 3 ವೀಲರಲ್ಲಿ ನಂಬರ್ 1. ಹೋದ ತಿಂಗಳು 11,600 ಎಲೆಕ್ಟ್ರಿಕ್ ಆಟೋಗಳನ್ನ ಮಾರಾಟ ಮಾಡಿದ್ದೀನಿ. ನಾನು ಬಿಟ್ರೆ ಸೆಕೆಂಡ್ ಪ್ಲೇಸಲ್ಲಿರೋದೇ ಮಹೀಂದ್ರ. ನೀನು ಲೆಕ್ಕಕ್ಕೆ ಇಲ್ಲ. ಇನ್ನೊಂದು 2 ತಿಂಗಳು ಟೈಮ್ ಕೊಡು. ಈ ತಿಂಗಳೇ 39,000 ಎಲೆಕ್ಟ್ರಿಕ್ ಸ್ಕೂಟ್ರನ್ನ ಮಾರಾಟ ಮಾಡಿದ್ದೀನಿ. ನನಗೂ ನಿನಗೂ ಬರೀ 3,000 ಅಷ್ಟೇ ಡಿಫ್ರೆನ್ಸ್ ಇರೋದು. ಟಿ ವಿ ಎಸ್ನ ಇನ್ನೊಂದು 2 ತಿಂಗಳಲ್ಲಿ ಹೊಡೆದು ನಾನು ನಂಬರ್ 1 ಪ್ಲೇಸಿಗೆ ಬರ್ತೀನಿ. ಯಾಕೆ ಅಂತಂದರೆ ನನ್ನ ಹತ್ರ ಲೋ ಪ್ರೈಸಲ್ಲಿರುವಂಥ C250 ಅನ್ನೋ ಬ್ರಹ್ಮಾಸ್ತ್ರ ಇದೆ. ಇವತ್ತು ಮಾರ್ಕೆಟಲ್ಲಿ ನನ್ನದೇ ಲೋ ಪ್ರೈಸಲ್ಲಿರುವಂಥ ಎಲೆಕ್ಟ್ರಿಕ್ ಗಾಡಿ 1 ಲಕ್ಷದೊಳಗೆ ಸಿಗುವಂಥ ಎಲೆಕ್ಟ್ರಿಕ್ ವೆಹಿಕಲ್ ಇರೋದೇ ನನ್ನ ಹತ್ರ. ಇನ್ನೊಂದು 2 ತಿಂಗಳಲ್ಲಿ ನಾನು ನಂಬರ್ 1 ಪ್ಲೇಸಿಗೆ ಬರ್ತೀನಿ, ನೋಡ್ತಾ ಇರು ಅಂತ ಬಜಾಜು ಆವಾಜ್ ಹಾಕಿದೆ. ಇದ್ರ ಮಧ್ಯೆ ಹೀರೋ ಕಂಪ್ನಿಯವನು ಬಂದು, ಲೋ ಬಚ್ಚಾಗಳ, ನೀವು ಯಾರೋ ನಂಬರ್ 1, ನಾನೇ ಕಣ ನಂಬರ್ 1, ನಾನೇ ಕಣ ಕಿಂಗು. ಯಾಕೆ ಅಂತ ಅಂದರೆ ಹೀರೋ ವಿಡ ಹೋದ ತಿಂಗಳು 19,000 ಮಾರಾಟ ಆಗಿದೆ, ಏತರು 28,000 ಮಾರಾಟ ಆಗಿದೆ. ಒಟ್ಟು 2 ಸೇರಿದ್ರೆ 47,000 ಗಾಡಿ ಮಾರಾಟ ಮಾಡಿದೆ. ನಾನೇ ಕಣ ನಂಬರ್ 1. ಹೆಂಗೆ ಅಂದರೆ ಹೀರೋ ವಿಡನೂ ನಂದೆ, ಏತರು ನಂದೆ. ಯಾಕಂದರೆ ಏತರಲ್ಲಿ ನಾನು 40% ಶೇರ್ ಇಟ್ಟಿದ್ದೀನಿ. ಅವೆರಡೂ ನಂದೇ ಕಂಪ್ನಿ. ಇವೆರಡೂ ಸೇರಿದ್ರೆ 47,000. ಟಿ ವಿ ಎಸ್ಗಿಂತನೂ 5,000 ಗಾಡಿ ನಾನೇ ಜಾಸ್ತಿ ಮಾರಾಟ ಮಾಡಿರೋದು. ನಾನೇ ಕಣ ಹೀರೋ, ಮಾರ್ಕೆಟಲ್ಲಿ ನಾನೇ ಹೀರೋ, ನನ್ನ ಹೆಸರೇ ಹೀರೋ ಮೋಟ್ರ್ ಕಾಪು ಅಂತ ಆವಾಜ್ ಬಿಡ್ತಾಯಿದ್ದಾರೆ. ಅಷ್ಟೇ ಅಲ್ಲದೆ ನಾನೇ ಫಸ್ಟು ಇಂಡಿಯಾದಲ್ಲಿ HF ಡಿಲಕ್ಸ್ ಗಾಡೀಲಿ ಫ್ಲೆಕ್ಸ್ ಫ್ಯೂಲ್ನ ಲಾಂಚ್ ಮಾಡಿದ್ದೀನಿ. ಬರೀ 72,000 ರೂಪಾಯಿ ಎಕ್ಸ್-ಶೋರೂಮ್ ಪ್ರೈಸಲ್ಲಿ. ನೀವಿನ್ನೂ ಯಾವಾಗ ಫ್ಲೆಕ್ಸ್ ಫ್ಯೂಲ್ ಲಾಂಚ್ ಮಾಡೋದು ಅಂತ ಹೇಳ್ಬಿಟ್ಟು ಹೀರೋ ಕಂಪ್ನಿಯನ್ನು ಗುರಾಯಿಸ್ತಾ ಇದ್ದಾನೆ. ಆದರೆ ಜನ ಮಾತ್ರ ಹೀರೋ ವಿಡ ಗಾಡಿಗಳನ್ನ ತಗೊಳ್ಳೋಕ್ಕೆ ಸ್ವಲ್ಪ ಮಟ್ಟಿಗೆ ಹಿಂದೇಟಾಗ್ತಾ ಇದ್ದಾರೆ. ಕಾರಣ ಏನಪ್ಪ ಅಂದರೆ ಇನ್ನು ಫಸ್ಟು ಫಾಸ್ಟ್ ಚಾರ್ಜಿಂಗ್ಗೆ ದುಡ್ಡು ಇಸ್ಕೊಳ್ಳೋಕ್ಕೆ ಶುರು ಮಾಡಿದ್ದಾನೆ. ಅದ್ರ ಜೊತೆಗೆ ಹೀರೋ ವಿಡ VX2 ಪ್ಲಸ್ನ ಅವನು ಲಾಂಚ್ ಮಾಡಿದ್ದು 1,09,000 ರೂಪಾಯಿಗೆ. ಆದರೆ ಈಗ ಗಾಡಿ ರೇಟು 1,25,000ರಿಂದ 1,30,000 ಹೋಗಿದೆ. ಸೊ ಜನ ಏನು ಮಾಡ್ತಾಯಿದ್ದಾರೆ, ಲೈಟಾಗಿ ಹೀರೋ ವಿಡ ಗಾಡಿಗಳನ್ನ ಕಮ್ಮಿ ತಗೋತಾ ಇದ್ದಾರೆ. ಆದರೆ ಅವನೇನು ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದರೆ ಅವನಿಗೆ ಏತರಲ್ಲಿ 40% ಶೇರ್ ಇದೆ. ಇದ್ರ ಮಧ್ಯೆ ಓಲಾ ಕಂಪ್ನಿಯವನು ಬಂದು, ನನಗೆ 2,000 ಕೋಟಿ ಕೊಡಿ, ನಾನು ಓಲಾ ಕಂಪ್ನಿನ ವಾಪಸ್ ಉದ್ಧಾರ ಮಾಡಿಬಿಡ್ತೀನಿ, ನಾನು ಇಂಡಿಯಾದಲ್ಲಿ ಅಷ್ಟೇ ಅಲ್ಲ ವರ್ಲ್ಡಲ್ಲೇ ನಂಬರ್ 1 ಎಲೆಕ್ಟ್ರಿಕ್ ಗಾಡಿ ಮಾಡಿಬಿಡ್ತೀನಿ ಅಂತ ಹೇಳ್ತಿದ್ದ. ಇದ್ರ ಮಧ್ಯೆ US ಮೂಲದ ವ್ಯಾನ್ಗಾರ್ಡ್ ಅನ್ನೋ ಕಂಪ್ನಿ ಬಂದು, ನಿನ್ಗೆ ಅಷ್ಟೊಂದೆಲ್ಲ ಬೆಲೆ ಇಲ್ಲ, ನಿನ್ಗೆ ಅಷ್ಟೊಂದು ಬೆಲೆ ಎಲ್ಲ ಕೊಡೋಕ್ಕಾಗಲ್ಲ, ನಿನ್ನ ಬೆಲೆ ಏನಿದ್ರು $70 ಮಿಲಿಯನ್ ಅಷ್ಟೇ, ಅಂದರೆ 588 ಕೋಟಿ ಅಷ್ಟೇ ನಿನ್ನ ಬೆಲೆ, ನೀನು ಬಂದು 2,000 ಕೋಟಿ ಕೊಡು ಅಂತಿದ್ಯಾ, ಯಾವ ಲೆಕ್ಕದಲ್ಲಪ್ಪ ಅಂತ ಹೇಳ್ಬಿಟ್ಟು ಕ್ವಶನ್ ಮಾಡಿದೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಓಲಾ ಕಂಪ್ನಿಯವರು ನಾವು ಗಿಗ್ ವರ್ಕರ್ಸ್ ಅಂದರೆ ಡೆಲಿವರಿ ಬಾಯ್ಸ್ಗೋಸ್ಕರ ಅಂತಾನೆ ಸಪ್ರೇಟಾಗಿ ಎಲೆಕ್ಟ್ರಿಕ್ ಸ್ಕೂಟ್ರನ್ನ ಲಾಂಚ್ ಮಾಡ್ತೀವಿ ಅಂತ ಹೇಳಿದರು. ಇದಕ್ಕೆ ARI ಕಡೆಯಿಂದ ಅಪ್ರೂವಲ್ ಕೂಡ ಸಿಕ್ಕಿದೆ. ಇಷ್ಟು ದಿವಸ ಜನರನ್ನ ಹಾಳು ಮಾಡ್ದ, ಈಗ ಪಾಪ ಡೆಲಿವರಿ ಬಾಯ್ಗಳನ್ನೂ ಬಿಡ್ತಾಯಿಲ್ಲ, ಅವ್ರನ್ನೂ ಹಾಳು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾನೆ. ಅದೇನೋ ಅಂತಾರಲ್ಲ, ತಿನ್ನೋರ ಹತ್ರ ತಿಂದರು ಅಂತ. ಪಾಪ ಡೆಲಿವರಿ ಬಾಯ್ಸ್ಗಳು ಬಿಸಿಲು ಮಳೆ ಚಳಿ ಅಂತ ನೋಡಿದೆ ಎಷ್ಟು ಕಷ್ಟಪಟ್ಟು ದುಡಿತವ್ರೆ. ಈಗ ಅವ್ರನ್ನೂ ಹಾಳು ಮಾಡೋಕ್ಕೋಸ್ಕರ ಬಂದವನೇ ಗಿಗ್ ವರ್ಕರ್ಸ್ಗೆ ಸ್ಪೆಷಲ್ಲಾಗಿ ಎಲೆಕ್ಟ್ರಿಕ್ ಸ್ಕೂಟ್ರನ್ನ ಲಾಂಚ್ ಮಾಡ್ತಾನಂತೆ. ಅದಕ್ಕೆ ಜನ ಏನು ಹೇಳ್ತಾ ಇದ್ದಾರೆ, ನಿನಗೆಲ್ಲ 2,000 ಕೋಟಿ ಕೊಡೋಕ್ಕಾಗಲ್ಲ, ನಿನಗೆ 200 ರೂಪಾಯಿ ಕೊಡ್ತೀನಿ, ಇಮಿಡಿಯೇಟಾಗಿ ಕಂಪ್ನಿಗೆ ಬೀಗ ಹಾಕ್ಕೊಂಡು ಮನೆಗೆ ಹೋಗಪ್ಪ ಅಂತ ಹೇಳ್ತಾ ಇದ್ದಾರೆ. ಇದಾದಮೇಲಿಂದ ಸಿಂಪಲ್ ಒಂದು ಕಡೆಯಿಂದ ಬಂದಂಥ ನ್ಯೂಸ್ ಏನಪ್ಪ ಅಂದರೆ, ಇತ್ತೀಚೆಗೆ ಹೊಸ ರೌಂಡಲ್ಲಿ 250 ಕೋಟಿಯಷ್ಟು ಫಂಡ್ನ ರೈಸ್ ಮಾಡಿದಾರಂತೆ. ಆದರೆ ಇದರಲ್ಲಿ 123 ಕೋಟಿ ಒಂದು ಬ್ಯಾಂಕಿಂದ ಅಂದರೆ HDFC ಬ್ಯಾಂಕಿಂದ ಲೋನಾಗಿ ತೊಗೋತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ಕೊಳ್ಳೋ ಮಟ್ಟಿಗೆ ಈ ಕಂಪ್ನಿಯನ್ನು ಬೆಳೀತಾ ಇಲ್ಲ. ಇದಾದಮೇಲಿಂದ ನೆಕ್ಸ್ಟ್ ಬಂದಿರೋ ನ್ಯೂಸ್ ಯಾವುದು ಅಂದರೆ ಅಲ್ಟ್ರಾವೈಲೆಟ್ ಕಡೆಯಿಂದ. ಅಲ್ಟ್ರಾವೈಲೆಟ್ ಅವರು ಇಷ್ಟು ದಿವಸ ಬೈಕ್ಗಳನ್ನ ಲಾಂಚ್ ಮಾಡ್ತಿದ್ರು. ಈಗ ಸೈಲೆಂಟಾಗಿ EV ಸ್ಕೂಟ್ರು ಅಂದರೆ ಟೆಸ್ರಾಕ್ಟ್ ಅನ್ನೋಂಥ EV ಸ್ಕೂಟ್ರನ್ನ ಲಾಂಚ್ ಮಾಡಿದ್ದಾರೆ. ಬಟ್ ಇದು ಇನ್ನೂ ಲಾಂಚ್ ಆಗಿಲ್ಲ. ಜನವರಿ 2027ಕ್ಕೆ ಲಾಂಚ್ ಆಗುತ್ತಂತೆ. 1,45,000 ರೂಪಾಯಿ ಬೆಲೆಯಲ್ಲಿ. ಗಾಡಿ ಮಾತ್ರ ಸೂಪರ್ ಆಗಿದೆ. ನೀವೇನೋ ತೊಗೋಬೇಕು ಅಂದ್ಕೊಂಡಿದ್ರೆ ಒಂದ್ಸತಿ ನೋಡಿ ಆನ್ಲೈನಲ್ಲಿ, ಸಖತ್ತಾಗಿದೆ. ಡಿಸೈನ್ ಮಾತ್ರ ನನಗೆ ಆಸೆ ಆಯಿತು. ಬಟ್ ಏನಪ್ಪ ಅಂದರೆ ಅಲ್ಟ್ರಾವೈಲೆಟ್ ಅವ್ರದ್ದು ಶೋರೂಮ್ ಕಮ್ಮಿ ಇರೋದ್ರಿಂದ ಸುಮ್ಮನಾಗಿದ್ದೀನಿ. ನೋಡೋಣ, ಮುಂದಿನ ವರ್ಷಕ್ಕೆ ಲಾಂಚ್ ಆಗುತ್ತಲ್ಲ, ಅದಾಗ ಒಂದು 6 ತಿಂಗಳಾದಮೇಲೆ ನೋಡೋಣ. ಏನಾದರೂ ಚೆನ್ನಾಗಿತ್ತು ಅಂದರೆ ಗಾಡಿ ಖಂಡಿತವಾಗ್ಲೂ ತೊಗೋತೀನಿ. 1,45,000 ರೂಪಾಯಿ. ಇದೆಲ್ಲ ಸ್ಕೂಟ್ರ್ ವಿಷಯ ಮುಗೀತು ಅಂದರೆ ಇನ್ನು ಕಾರ್ ವಿಷಯಕ್ಕೆ ಬರೋದಾದರೆ ಟಾಟಾ ನಂಬರ್ 1, ನಾನೇ ಕಣ ನಂಬರ್ 1. ನಾನು ಅಂದ್ಬಿಟ್ರೆ ಇನ್ಯಾರು, ನಿಮ್ಮ ತಾತನ ಕಾಲದಿಂದ ನಾನೇ ಕಣ ನಂಬರ್ 1. ಹೋದ ತಿಂಗಳು ಅಂದರೆ ಮೇ ತಿಂಗಳಲ್ಲಿ 10,000 ಎಲೆಕ್ಟ್ರಿಕ್ ಕಾರ್ನ ಮಾರಾಟ ಮಾಡಿದ್ದೀನಿ. ಈ ಮುಖಾಂತರ ನಾನೇ ನಂಬರ್ 1 ಅಂತ ಹೇಳ್ತಾ ಇದ್ದೆ. ಆದರೆ ಒಂದು ವಿಷಯ ಸ್ನೇಹಿತರೆ, ಇತ್ತೀಚೆಗೆ ನಾನೊಂದು ವಿಡಿಯೋ ಮಾಡಿದೆ, ಮೇ EV ಸೇಲ್ ಅಂತ. ಅದರಲ್ಲಿ ನಾನೇನಂತ ಹೇಳಿದೆ ಅಂದರೆ 9,100
ಟಾಟಾ ಕಂಪ್ನಿಯವರು ಎಲೆಕ್ಟ್ರಿಕ್ ಕಾರ್ನ ಸೇಲ್ ಮಾಡಿದ್ದಾರೆ ಅಂತ ಹೇಳಿದೆ. ಆದರೆ ಈಗ ಬಂದಿರೋ ನ್ಯೂಸ್ ಏನಪ್ಪ ಅಂದರೆ ಅವರು ಒಟ್ಟು 10,000 ಎಲೆಕ್ಟ್ರಿಕ್ ಕಾರ್ನ ಮಾರಾಟ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಇದು ನನ್ನ ತಪ್ಪಲ್ಲ, ವಾಹನ್ ಪೋರ್ಟಲ್ ಅಂತ ಇದೆಯಲ್ಲ ಗೌರ್ಮೆಂಟ್ ವೆಬ್ಸೈಟು ಅದ್ರ ತಪ್ಪು. ಯಾಕಂದರೆ 1ನೇ ತಾರೀಕು ಜೂನ್ಗೆ ಅದು ತೋರಿಸ್ತಿದ್ದು 9,100 ಎಲೆಕ್ಟ್ರಿಕ್ ಕಾರ್ ಮಾರಾಟ ಆಗಿದೆ ಅಂತ. ಆದರೆ ಸಡನ್ನಾಗಿ ಜೂನ್ 3ನೇ ತಾರೀಕು ಇದು ಬದಲಾಗಿ 10,000 ಅಂತ ತೋರ್ಸೋಕ್ಕೆ ಶುರು ಆಯಿತು. ಇಡೀ ಎಲ್ಲ ಇಂಡಿಯಾದಲ್ಲಿ ಯಾವ್ಯಾವ ನ್ಯೂಸ್ ಪೇಪರ್ ಇದೆ ಅದೆಲ್ಲ ತೆಗೆದು ನೋಡಿ ಎಲ್ಲರೂ 9,100 ಅಂತಲೇ ಹೇಳಿರೋದು. ಸೊ ಇದು ನಮ್ಮದು ಮಿಸ್ಟೇಕ್ ಅಲ್ಲ, ಇದು ವಾಹನ್ ಪೋರ್ಟಲ್ ಮಿಸ್ಟೇಕು. ಅಷ್ಟೇ ಅಲ್ಲದೆ ಟಾಟಾ ಕಂಪ್ನಿಯವರು ಹೊಸದಾಗಿ ಟಾಟಾ ಟಿಯಾಗೋ EVನ ಲಾಂಚ್ ಮಾಡಿದ್ದಾರೆ ಬರೀ 7 ಲಕ್ಷಕ್ಕೆ. ಇದು ಕೂಡ ಚೆನ್ನಾಗಿದೆ, ನೋಡೋಣ ಇದು ಹೇಗೆ ಸೇಲ್ ಆಗುತ್ತೆ ಅನ್ನೋದು ಮುಂದೊಂದು ದಿವಸ ಗೊತ್ತಾಗುತ್ತೆ. ಇದಾದಮೇಲಿಂದ ಮಹೇಂದ್ರ ಬಂದು ಟಾಟಾ ನೀನು ನಂಬರ್ 1 ಇರ್ಬೋದು, ಆದರೆ ನಾನು ನಂಬರ್ 2 ಇದ್ದೀನಿ. ಒಂದು ವಿಷಯ ಹೇಳ್ತೀನಿ ಕೇಳಿಸ್ಕೊ, ನೀನು ಚೀಪ್ ಕಾರ್ಗಳು ಅಂದರೆ ಟಿಯಾಗೋ, ಟಿಗಾರು, ಪಂಚು ಈ ರೀತಿ 5 ಲಕ್ಷ, 10 ಲಕ್ಷ, 15 ಲಕ್ಷ ಬೆಲೆ ಇರೋಂಥ ಕಾರ್ಗಳನ್ನ ಮಾರಾಟ ಮಾಡ್ತೀಯಾ. ನನ್ನ ಹತ್ರ ಇರೋದೆಲ್ಲ SUV ಕಾರ್ಗಳು, ಒಂದೊಂದು ಗಾಡಿ ರೇಟು 20ರಿಂದ 30 ಲಕ್ಷ ರೂಪಾಯಿ ಬರುತ್ತೆ. ಅಂಥ ಗಾಡಿಗಳನ್ನೇ ನಾನು ಹೋದ ತಿಂಗಳು 6,300 ಗಾಡಿನ ಮಾರಾಟ ಮಾಡಿದ್ದೀನಿ. ನಾನು ಏನಾದರೂ ಚೀಪಾಗಿ 6 ಲಕ್ಷ, 10 ಲಕ್ಷ, 12 ಲಕ್ಷದ ಕಾರ್ ಏನಾದರೂ ಮಾರಾಟ ಮಾಡಿಬಿಟ್ಟಿದ್ರೆ 10,000 ಅಲ್ಲ 20,000 ಗಾಡಿ ಸೇಲ್ ಮಾಡಿಸಿ ಅಂತ ಹೇಳ್ಬಿಟ್ಟು ಆವಾಜ್ ಬಿಟ್ಟಿದೆ. ಇದಾದಮೇಲಿಂದ ಟೆಸ್ಲಾ ಕಂಪ್ನಿಯವ್ರು ಬಂದು ನಮ್ಮ ಗಾಡಿಗಳನ್ನ ಯಾರೂ ತಗೋತಾರೆ ಇಂಡಿಯಾದಲ್ಲಿ, ಅದಕ್ಕೆ 9 ಲಕ್ಷ ರೂಪಾಯಿ ಡಿಸ್ಕೌಂಟ್ ಕೊಡ್ತಾಯಿದ್ದೀನಿ, ದಯವಿಟ್ಟು ಬಂದು ಮಾಡಲ್ ವೈ ಗಾಡಿನ ತಗೊಳ್ಳಿ, 9 ಲಕ್ಷ ರೂಪಾಯಿ ಡಿಸ್ಕೌಂಟ್ ಐತೆ ಅಂತ ಹೇಳ್ತಾಯಿದ್ದಾರೆ. ಟೆಸ್ಲಾ ಕಾರ್ ತಗೊಳ್ಳೋರು ಯಾರುವೇ ನನ್ನ ವಿಡಿಯೋ ನೋಡಲ್ಲ ಅಂತ ನನಗೂ ಗೊತ್ತು. ಪೇಯ್ಡ್ ಯೂಟ್ಯೂಬರ್ಗಳನ್ನು ಬೆಂಬಲಿಸಬೇಡಿ, ಹಾಗೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಏನಾದರೂ ತಗೊಳ್ಳೋ ಐಡಿಯಾ ಇದ್ದರೆ ಹೋಗಿ ತಗೊಳ್ಳಿ, 9 ಲಕ್ಷ ರೂಪಾಯಿ ಡಿಸ್ಕೌಂಟ್ ಇದೆ. ಅದಾದಮೇಲಿಂದ ಹೋದ ವಾರ ನಾನೊಂದು ಸರ್ವೆ ಮಾಡಿದೆ. ಆ ಸರ್ವೆ ಏನಂದರೆ ನಿಮ್ಮ ಪ್ರಕಾರ ಯಾವ ಕಂಪ್ನಿ ಗಾಡಿ ಬೆಸ್ಟ್ ಅಂತ ಕೇಳಿದೆ. ಅದರಲ್ಲಿ 50% ಜನ ಏತರ್ ಬೆಸ್ಟ್ ಅಂತ ಹೇಳಿದ್ದಾರೆ, 39% ಜನ TVS ಬೆಸ್ಟ್ ಅಂತ ಹೇಳಿದ್ದಾರೆ, 4% ಜನ ಬಜಾಜ್ ಚೇತಕ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, 7% ಜನ ಹೀರೋ ವಿಡಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಏತರ್ಗೆ 50% ಓಟ್ ಬಂದಿದೆ. ಬಟ್ ನನಗೊಂದು ವಿಷಯ ಅರ್ಥ ಆಗ್ತಿಲ್ಲ, ಬಜಾಜ್ ಚೇತಕ್ ಯಾಕೆ ಬರೀ 4% ಅಷ್ಟೇ ಓಟ್ ಬಂದಿರೋದು? ಕಾರಣ ಗೊತ್ತಿಲ್ಲ. ನಿಮ್ಗೇನಾದರೂ ಇದ್ರ ಬಗ್ಗೆ ಕಾರಣ ಗೊತ್ತಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ತುಂಬ ಜನ ಕ್ವಶನ್ ಕೇಳ್ತಾಯಿದ್ರು, ಸರ್ ಏತರ್ EL ಗಾಡಿ ಬರುತ್ತಲ್ಲ ಅದನ್ನ ತೊಗೊಳ್ಳೋದ ಅಂತ. ದಯವಿಟ್ಟು ಬಂದು 6 ತಿಂಗಳ ತನಕ ಸುಮ್ಮನಿರಿ. 6 ತಿಂಗಳಾದಮೇಲೆ ಅದರ ರಿವ್ಯೂ ಫೀಡ್ಬ್ಯಾಕ್ಗಳನ್ನ ನೋಡಿ ಒಂದಿಬ್ಬರು ಕಸ್ಟಮರ್ಗಳನ್ನ ವಿಚಾರಿಸಿ ಆಮೇಲೆ ಗಾಡಿ ತೊಗೊಳ್ಳಿ. ಇಮಿಡಿಯೇಟಾಗಿ ಗಾಡಿನ ತೊಗೋಬೇಡಿ, ಬುಕ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತ ಅಂದರೆ ಫಸ್ಟ್ ಬ್ಯಾಚಲ್ಲಿ ಬರೋಂಥ ಗಾಡೀಲಿ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಇರುತ್ತೆ. ಸೊ ಗಾಡಿ ಬಂದು 6 ತಿಂಗಳ ತನಕ ಸುಮ್ಮನಿರಿ, ಆಮೇಲೆ ತೊಗೊಳ್ಳಿ. ಅಂದರೆ ಈ ವರ್ಷ ಗಾಡಿ ತೊಗೋಬೇಡಿ, ಮುಂದಿನ ವರ್ಷಕ್ಕೆ ಏತರ್ EL ಗಾಡಿನ ತೊಗೊಳಾಗಿದ್ದರೆ ತೊಗೋಬೋದು. ಹಾಗೆಯೇ ತುಂಬ ಜನ ಒಂದು ಕ್ವಶನ್ ಕೇಳ್ತಾರೆ, ಸರ್ ನೀವು ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಮುಖ್ಯವಾಗಿ ಏನು ನೋಡ್ತೀರಾ ಅಂದರೆ, ನಾನು ಮುಖ್ಯವಾಗಿ ನೋಡೋದು ಕಂಪ್ನಿನ ಮತ್ತು ಕಂಪ್ನಿ ಕೊಡೋ ಸರ್ವಿಸ್ನ. ನಾನು ಯಾವುದೇ ಕಾರಣಕ್ಕೂ ಟೆಕ್ನಿಕಲಾಗಿ ಗಾಡಿಗಳನ್ನ ನೋಡೋಕ್ಕೆ ಹೋಗಲ್ಲ. ನಾನು ಮುಖ್ಯವಾಗಿ ನೋಡೋದು ಯಾವ ಕಂಪ್ನಿ ಗಾಡಿ ತೊಗೋತಾ ಇದ್ದೀನಿ ಮತ್ತು ಆ ಕಂಪ್ನಿಯವರು ಎಂಥ ಸರ್ವಿಸ್ ಕೊಡ್ತಾಯಿದ್ದಾರೆ ಅಂತ. ಯಾಕೆ ಅಂತಂದರೆ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರೋದು ಸರ್ವಿಸು. ವಾರಂಟಿ ಟೈಮಲ್ಲಿ ಏನೇ ರೀತಿಯಂಥ ತೊಂದರೆ ಬಂದರೂ ಕೂಡ ಕಂಪ್ನಿಯವರು ಫ್ರೀ ಆಫ್ ಕಾಸ್ಟಲ್ಲಿ ಯಾವುದೇ ರೀತಿಯಂಥ ದುಡ್ಡನ್ನ ಇಸ್ಕೊಳ್ಳದೆ ಫ್ರೀಯಾಗಿ ಅವರು ಸರ್ವಿಸ್ ಮಾಡಿಕೊಡ್ಬೇಕು. ನನಗೆ TVS ಅಲ್ಲಿ ಬ್ಯಾಟ್ರಿ ಹಾಳಾಗಿತ್ತು, TVS ಕಂಪ್ನಿಯವರು ₹1 ದುಡ್ಡು ಇಸ್ಕೊಳ್ದೇನೆ ಅವ್ರು ನನಗೆ ಫ್ರೀಯಾಗಿ ಬ್ಯಾಟ್ರಿನ ಚೇಂಜ್ ಮಾಡಿಕೊಟ್ರು. ಅದೇ ರೀತಿ ನನಗೆ ಪ್ಯೂರ್ EV ಗಾಡಿಯಲ್ಲೂ ಕೂಡ ಬ್ಯಾಟ್ರಿ ಪ್ರಾಬ್ಲಮ್ ಬಂದಿತ್ತು. ಆ ಟೈಮಲ್ಲಿ ನಾನು ₹6,000 ಖರ್ಚು ಮಾಡಿ ಬ್ಯಾಟ್ರಿನ ರಿಪೇರಿ ಮಾಡಿಸಿದ್ದೆ. ಆದ್ದರಿಂದ ನಾನು ಒಂದೇ ವಿಷಯ ಹೇಳೋದು, ನಾನು ಟೆಕ್ನಿಕಲ್ ನೋಡೋಕ್ಕೆ ಹೋಗಲ್ಲ, ಫಂಡಮೆಂಟಲ್ ನೋಡ್ತೀನಿ. ಕಂಪ್ನಿ ಎಂಥ ಕಂಪ್ನಿ, ಅದ್ರ ಜೊತೆಗೆ ಕಂಪ್ನಿ ಯಾವ ರೀತಿ ಸರ್ವಿಸ್ ಕೊಡ್ತಾಯಿದೆ ಅಂತ. ಯಾಕೆ ಅಂತ ಅಂದರೆ ಟೆಕ್ನಿಕಲಾಗಿ ಯಾವತ್ತೂ ನಾನು ನೋಡೋಲ್ಲ. ಕಾರಣ ಏನಪ್ಪ ಅಂದರೆ ಟೆಕ್ನಿಕಲ್ ಚೇಂಜ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಈಗ ನೀವು 5 ವರ್ಷದಿಂದ ತಗೋತಾ ಇದ್ದು ಬ್ಯಾಟ್ರಿಗಳಿಗೂ ಇವತ್ತು ಬರ್ತಿರೋ ಬ್ಯಾಟ್ರಿಗಳಿಗೂ ತುಂಬ ಚೇಂಜಸ್ ಇದೆ. ಯಾಕೆ ಅಂತಂದರೆ R&D ಆಗ್ತಾನೆ ಇರುತ್ತೆ, ರಿಸರ್ಚ್ ನಡೆಸ್ತಾನೆ ಇರ್ತಾರೆ, ಹೊಸ ರೀತಿಯ ಬ್ಯಾಟ್ರಿ ಬರ್ತಾನೆ ಇರುತ್ತೆ. ಮತ್ತು ಹಾಗೆಯೇ ಅದರದ್ದು ಪರ್ಫಾರ್ಮೆನ್ಸ್ ಇರ್ಬೋದು, ಅದ್ರ ಫ್ಯೂಚರ್ಸ್ ಇರ್ಬೋದು, ಇವೆಲ್ಲ ಚೇಂಜ್ ಆಗ್ತಾನೆ ಇರುತ್ತೆ. ಮತ್ತು ರೇಟು ಕೂಡ ಬದಲಾಗ್ತಾ ಇರುತ್ತೆ. ಮುಂಚೆ ಎಲೆಕ್ಟ್ರಿಕ್ ಗಾಡಿಗಳೆಲ್ಲ 1.25 ಲಕ್ಷದಿಂದ 1.5 ಲಕ್ಷದಲ್ಲಿ ಲಾಂಚ್ ಮಾಡ್ತಿದ್ರು. ಈಗ 80,000ದಿಂದಲೇ ಲಾಂಚ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇತ್ತೀಚೆಗೆ ಬಜಾಜ್ ಅವರು C250ನ ಬರೀ 95,000ಕ್ಕೆ ಲಾಂಚ್ ಮಾಡಿದ್ದಾರೆ. ಆರ್ಬಿಟ್ರ್ ಗಾಡಿನ TVS ಅವರು 1,15,000ಕ್ಕೆ ಕೊಡ್ತಾಯಿದ್ದಾರೆ. ಸೊ ರೇಟು ಕಮ್ಮಿ ಆಗ್ತಾ ಇರುತ್ತೆ, ಟೆಕ್ನಿಕಲ್ ಆಗಿ ಚೇಂಜಸ್ ಆಗ್ತಾ ಇರುತ್ತೆ, ಪರ್ಫಾರ್ಮೆನ್ಸ್ ಚೇಂಜಸ್ ಆಗ್ತಾ ಇರುತ್ತೆ, ಫೀಲ್ಡಿರುವಂಥ ಫ್ಯೂಚರ್ಸ್ಗಳೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾನು ಟೆಕ್ನಿಕಲಾಗಿ ಜಾಸ್ತಿ ನೋಡೋಲ್ಲ, ನಾನು ನೋಡೋದು ಫಂಡಮೆಂಟಲ್ ಮುಖ್ಯವಾಗಿ ನಾನು ನೋಡೋದು ಎಂಥ ಕಂಪ್ನಿ ಹಾಗೆಯೇ ಸರ್ವಿಸ್ ಹೇಗೆ ಕೊಡುತ್ತೆ ಅಂತ ಅಷ್ಟೇ ಸ್ನೇಹಿತರೆ. ಈ ವಾರದ EV ನ್ಯೂಸ್ ಹೇಗಿತ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅಷ್ಟೇ.